ತಾಯಿಯಲ್ಲಿ ಅಬ್ರಹಾಮನು ಪೂರ್ವ ಕಾಲದಲ್ಲಿ ಹುಟ್ಟಿದ್ದಾನೆ. ಅವಾಗ ಮೋಸೆ ಇಲ್ಲ, ಈ ಬೈಬಲ್ ಕೂಡ ಬರೆದಂತ ವ್ಯಕ್ತಿಗಳೇ ಇಲ್ಲ. ಅಂತದರಲ್ಲಿರುವಾಗ ಅಯ್ಯ ಪ್ಲೀಸ್ ಅಯ್ಯ, ಯೇಸು ಸ್ವಾಮಿ ಹೇಗೆ ಹುಟ್ಟಿದ್ದಾನೆ, ಯಾವ ರೀತಿಯಿಂದ ಹುಟ್ಟುತ್ತಾನೆ ನನಗೆ ತೋರಿಸಿಕೊಡು ಅಂತೇಳಿ ಆ ದಿನವನ್ನು ನೋಡಿ ಸಂತೋಷಗೊಂಡನಂತ. ಅಂದ್ರೆ ದೇವರು ತೋರಿಸಿದನಂತ, ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ನನ್ನ ಮಗನು, ಇದೇ ರೀತಿಯಲ್ಲಿ ಹುಟ್ಟಿದ್ದಾನೆ ನಿನ್ನ ರಕ್ಷಕನು ಅಂತೇಳಿ ತೋರಿಸಿಕೊಟ್ಟಾಗ ಅದನ್ನ ನೋಡಿ ಸಂತೋಷ ಪಟ್ಟಿದ್ದಾನಂತ. ಅದು ನೋಡಿ ಸಂತೋಷಗೊಂಡನಂತ, ಉಲ್ಲಾಸ ಪಟ್ಟನಂತ ಅಬ್ರಹಾಮನು ಯಾವ ಕಾಲದಲ್ಲಿ, ಇನ್ನೂ ಯಾವ ಕಾಲದಲ್ಲಿ ಹುಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಅಂದ್ರೆ ನಿಜವಾಗ್ಲೂ ಇಲ್ಲಿ ನೋಡ್ರಿ, ಇದು ಆಪೇಕ್ಷೆ ಅಂತಾರೆ. ಇದನ್ನು ನಾವು ಅಯ್ಯ ಯಾವಾಗ ಹುಟ್ಟಿಸ್ತೀಯಲ್ಲ ರಕ್ಷಕನ ಯೇಸು ಸ್ವಾಮಿಯನ್ನ, ಮತ್ತೆ ಹೇಗೆ ಹುಟ್ಟುತ್ತಾನೆ ಅದನ್ನ ನಾನು ಸ್ವಲ್ಪ ತೋರಿಸಯ್ಯ ಅಂತಲೂ ಅಪೇಕ್ಷೆ. ದೇವ್ರನ್ನ ಅಂದ್ರೆ ಬೇಡಿಕೊಂಡಿದ್ದಾನೆ, ಬೇಡಿಕೊಂಡು ಕೇಳಿದ್ರೆ ಅವಾಗ ಒಂದು ಕನಸಿನ ರೂಪದಲ್ಲಿ, ಅಂದ್ರೆ ದೃಶ್ಯದ ರೂಪದಲ್ಲಿ ಅಬ್ರಹಾಮನಿಗೆ ತೋರಿಸಿಕೊಟ್ಟಿದ್ದಾನೆ. ಅದನ್ನ ನೋಡಿ ಸಂತೋಷ ಪಟ್ಟಿದ್ದಾನೆ. ಅಯ್ಯ ನಾನು ನನ್ನ ತಾಯಿಯ ಗರ್ಭದಲ್ಲಿ ಹೇಗೆ ರೂಪವಾಯಿತು, ನನಗೆ ಎಲುಬು ಹೇಗೆ ಬಂತು, ಮಾಂಸ ಹೇಗೆ ಬಂತು, ಕಣ್ಣು ಹೇಗೆ ಬಂತು, ಕಾಲು ಹೇಗೆ ಬಂತು, ಕೈ ಹೇಗೆ ಬಂತು, ನನ್ನ ಅವಯವಗಳು ಎಲ್ಲವೂ ಕೂಡ ಹೇಗೆ ಬಂತಯ್ಯ ಅದನ್ನು ತೋರಿಸು, ನಾನು ನೋಡಬೇಕು ಅಂತೇಳಿ ದಾವಿದನ ಕೇಳುತ್ತಿರುವಾಗ ದಾವಿದನ್ ಏನ್ ಮಾಡ್ತೀನಿ ಗೊತ್ತೇನ್ರಿ, ಅಪ್ಪ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಕರ್ಕೊಂಡು ಹೋಗಿ ದೃಶ್ಯದ ರೂಪದಲ್ಲಿ ದೇವರು ದಾವಿದನಿಗೆ ತೋರಿಸಿಕೊಡ್ತಾನೆ. ಆಲ್ರೆಡಿ ಹುಟ್ಟಿದಂತ ದಾವಿದನಿಗೆ ಮತ್ತೆ ತನ್ನ ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟಿ ಬಂದಂಗ ಆ ತಾಯಿಯ ಗರ್ಭದಲ್ಲಿ ಹೇಗೆ ತನ್ನ ರೂಪ ನಿರ್ಮಾಣ ಆಗುತ್ತೋ ಅನ್ನೋದನ್ನು ಕೂಡ ದಾವಿದನಿಗೆ ತೋರಿಸಿಕೊಟ್ಟಿದ್ದಾನೆ. ಅದು ಅಪೇಕ್ಷೆ ಪಟ್ಟಿದ್ದ ದಾವಿದನು. ಅಯ್ಯ ನನ್ನ ತಾಯಿಯ ಗರ್ಭದಲ್ಲಿ ನಾನು ಹೇಗೆ ರೂಪಾಣ ಆಯಿತು, ನನ್ನ ನಿರ್ಮಾಣ ಹೇಗೆ ಆಯಿತು ಅದನ್ನು ತೋರಿಸು ಅಂತೇಳಿ ಆತ ಅಪೇಕ್ಷೆ ಪಟ್ಟಿದ್ದ, ಆ ಥರ ತೋರಿಸಿಕೊಟ್ಟ. ಅಬ್ರಹಾಮನಿಗೆ ಯೇಸು ಕ್ರಿಸ್ತನ ಜನನವನ್ನ ನೋಡುವಂತ ಆಸಕ್ತಿ ಇತ್ತು, ಅಪೇಕ್ಷೆ ಪಟ್ಟಿದ್ದ, ಆ ಜನನ ನೋಡಿ ಸಂತೋಷ ಪಟ್ಟ. ಇವಾಗ ನೋಡ್ರಿ, ಅಬ್ರಹಾಮನೇ ಯೇಸು ಕ್ರಿಸ್ತನ ಜನನ ಕುರಿತು ಆಗಿನ ಕಾಲದಲ್ಲಿ ಹೇಳಿದನಂತಂದ್ರೆ ಅಬ್ರಹಾಮ್ಗಿಂತ ಮುಂಚೆ ಇದ್ದಂಥವ್ರು. ಇದು ಅದಕ್ಕಾಗಿ ನನ್ನ ಹಾಡದಲ್ಲಿ ಬರೆದೇನೆ, ನನ್ನ ಹಾಡದಲ್ಲಿ ವಿಶ್ವದ ಮಹಾಜಯಂತಿ ಅಂತ ಹೇಳಿ ಹಾಡಾಡಿದೆ. ನಿಜವಾಗ್ಲೂ ವಿಶ್ವದ ಮಹಾಜಯಂತಿ. ಅಬ್ರಹಾಮನ್ ಯಾರು, ಒಬ್ಬ ಕಲ್ದಿಯ ದೇಶಕ್ಕೆ ಸಂಬಂಧಪಟ್ಟಿದ್ದಂಥವನು. ಆ ಕಲ್ದಿಯ ದೇಶಸ್ಥನಿಂದ ಈ ಕಡೆ ಇಸ್ಲಾಮರು ಹುಟ್ಟಿದ್ದಾರೆ, ಈ ಕಡೆ ಕ್ರಿಶ್ಚಿಯನ್ಸ್ ಹುಟ್ಟಿದ್ದಾರೆ, ಇನ್ನೂ ಹಲವಾರು ಕುಲಗಳು. ಆ ಒಬ್ಬನಿಂದಲೇ ಸುಮಾರು ಎಷ್ಟು ಕುಲಗಳು ಉತ್ಪತ್ತಿ ಆಗ್ಯಾವ ಗೊತ್ತಿದ್ದಿಲ್ಲ. ಈಗ ನೋಡಿ, ಇವುಗಳ ತನ್ನ ಒಂದು ವಾಕ್ಯ ಓದಿ ಗೊತ್ತಾ, ಕೆಟ್ಟು ಹೋಗಿರೋದವ್ರು ಹುಡುಕಿ ರಕ್ಷಿಸೋದಕ್ಕೆ ಗಿಡ್ಡ ಜಕ್ಕ ಆ ಗಿಡ್ಡ ಜಕ್ಕ ಇವನು ಕೂಡ ಅಬ್ರಹಾಮನ ಸಂತಾನದವನು ಅಂತ ಹೇಳ್ತದೆ ಬೈಬಲು. ಯೇಸು ಸ್ವಾಮಿ ಹೇಳ್ತಾನೆ, ಇವನು ಕೂಡ ಅಬ್ರಹಾಮನ ಸಂತಾನ. ಅಂದ್ರೆ ಅಬ್ರಹಾಮನ ಸಂತಾನದಿಂದ ಕೆಟ್ಟ ಮಕ್ಕಳು ಕೂಡ ಹುಟ್ಟಿದ್ದಾರೆ, ಅನ್ಯಾಯಸ್ಥರು ಕೂಡ ಹುಟ್ಟಿದ್ದಾರೆ, ಮೋಸ ಮಾಡೋರು ಕೂಡ ಹುಟ್ಟಿದ್ದಾರೆ, ಅಂತ ಜನಗಳು ಕೂಡ ಹುಟ್ಟಿದ್ದಾರೆ. ಆದರೂ ಅಂಥವ್ರನ್ನು ಕೂಡ ರಕ್ಷಿಸುವುದಕ್ಕಾಗಿ ಮತ್ತೆ ಅದೇ ಮನೆಗೆ ಅದೇ ಸಂತಾನಕ್ಕೆ ಬಂದೇನಂತಂದ್ರೆ ಇವತ್ತಿಂದೆಲ್ಲ ಅರ್ಥ ಮಾಡ್ತಾರೆ. ಅದಕ್ಕೆ ನಿಜವಾಗಲೂ ಆ ಅಪೇಕ್ಷೆ, ಆ ಒಂದು ನಮಗಿರ್ತದಲ್ಲ, ನಮಗೆ ಬಹಳ ಪ್ರಾಮುಖ್ಯವಾದ. ನಮಗೆ ಅಪೇಕ್ಷೆ ಅಂತಂದರೆ ಪ್ರವಚನ ಕೇಳುವುದಕ್ಕಾಗಲಿ ನಾವು ಯಾವಾಗಲೂ ಆತುರದಿಂದ ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಸದ್ವಿಯೋಗವನ್ನು ಉಪಯೋಗ ಮಾಡಿಕೊಂಡು ಬೆಲೆಯುಳ್ಳದಂತೆಂದು ಉಪಯೋಗ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರಬೇಕೆಂಬುದನ್ನು ನಾವು ಅಂದ್ಕೊಂಡಿದ್ದೀವಿ. ನಾವು ಕೂಡ ನಿಜವಾಗ್ಲೂ ಅಂತಂದರೆ ಈ ಕೂಟವು ನಿಜವಾಗ್ಲೂ ನಿನ್ನಿನ ಬೆಳಗಿನ ಜಾವದಿಂದ ರಾತ್ರಿಯ ತನಕ ಕಣ್ಣಿಗೆ ನಿದ್ದೆ ಮಾಡಿಲ್ರಿ. ನಾನು ಕಣ್ಣಿಗೆ ನಿದ್ದೆ ಮಾಡಲಾರ್ದೆ ಎಲ್ಲಾನು ಕೆಲಸ ಮಾಡ್ಕೊಂತ ಅಡಿಗೆ ಯಾವಾಗ ಮುಗುತ್ತೆ ಯಾವಾಗಿಲ್ಲ ಅಂತೇಳಿ ಎಲ್ಲ ಥರನೂ ವೇಸ್ಟ್ ಮಾಡ್ಕೊಂಡೆ. ಆದರೂ ಕರೆಕ್ಟ್ ಸಮಯಕ್ಕೆ ವಾಕ್ಯನೂ ಸಿಗಲಿಲ್ಲ, ಸರಿಯಾದ ಸಮಯಕ್ಕೆ ನಮಗೆ ಮೈಕ್ ಕೂಡ ಆಗಲಿಲ್ಲ. ಎಲ್ಲ ಕೆಲವು ಕೈ ಕೊಟ್ಟರು. ಆದರೂ ಕೈ ಕೊಟ್ಟರು ಕೂಡ ದೇವರ ಮಾತಿದೆ, ಇಲ್ಲಿವರೆಗೂ ಆ ಬಿಲ್ಡಿಂಗ್ವರೆಗೂ ಕೇಳ್ತಾ ಇರ್ತಂತ ನಮ್ಮ ವಾಯ್ಸ್. ಅದಕ್ಕೆ ನನ್ನ ನಿಜವಾಗಿ ಇವತ್ತಿನ ದಿನದಲ್ಲಿ ಇನ್ನೊಂದು ನನಗೆ ನೋವಾಗಿರ್ತಕ್ಕಂಥ ನನ್ನ ಮನಸ್ಸಿಗೆ ಹೇಳ್ತೀನಿ.